ತಾನೀಗ ಹೋಗುವುದನ್ನು ಹೇಗಾದರೂ ತಪ್ಪಿಸಬೇಕು, ಅದಕ್ಕೆ ಸತ್ಯ ಹೇಳಬೇಕಷ್ಟೆ. ಈ ಕೆಲವೊಮ್ಮೆ ಸತ್ಯ ಹೇಳುವುದರಲ್ಲಿ ನಾವೇನು ಅಂದ್ಕೊಳ್ತೇವೆ ಅಂದರೆ ಎಂಥ ಒಳ್ಳೆಯ ಗುಣ ಅಂತ. ಸತ್ಯ ಹೇಳುವುದರಲ್ಲಿ ಒಳ್ಳೆಯ ಗುಣ ಇರುವುದಿಲ್ಲ, ತಾನು ಅಂಥದ್ರಲ್ಲಿ ಸಿಕ್ಕಿ ಬೀಳಬಾರ್ದು ಅನ್ನೋದು ಒಂದು ಲೆಕ್ಕಾಚಾರ ಇರುತ್ತೆ. ಹೀಗಾಗಿ ಈ ಲೆಕ್ಕಾಚಾರದಲ್ಲಿ ಇದ್ದದ್ದನ್ನೇ ಹೇಳ್ತಾ ಇದ್ದಾನೆ, ಯಾವುದನ್ನು ಅತಿರೇಕ ಮಾಡಿ ಹೇಳ್ತಾ ಇಲ್ಲ. ಆದರೆ ಹೇಳಿದ ಎಲ್ಲ ಮಾತುಗಳಿಂದ ತನ್ನನ್ನು ಒಟ್ಟು ರಾವಣ ಕೈ ಬಿಟ್ಟರೆ ಸಾಕು ಅನ್ನುವ ಯೋಚನೆಗೋಸ್ಕರ ಇದ್ದದ್ದೆಲ್ಲವನ್ನು ಕೂಡ ಹೇಳಿದ. ಅದರಲ್ಲಿ ಹೇಳುವಾಗ ನಾನು ಸಾಯ್ತೇನೆ ಅನ್ನೋ ಮಾತು ಹೇಳಲಿಲ್ಲ. ನೀನೂ ಸಾಯ್ತಿ, ಲಂಕೆಯೂ ಸಾಯ್ತೆ, ರಾಕ್ಷಸರೂ ಸಾಯ್ತಾರೆ. ಎಲ್ಲರೂ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಾನೇ ಮಾತಾಡೋದು ಎಲ್ಲ ವಿಷಯಗಳನ್ನು. ಅವರವರ ಅಪೇಕ್ಷೆ ಏನು ಅಂತ ಅನ್ನೋದು ನಮಗೆ ಮೇಲ್ನೋಟದ ಮಾತುಗಳಿಂದ ಯಾವತ್ತೂ ಗೊತ್ತಾಗೋದಿಲ್ಲ. ಅವ್ರ ಮಾತು ಶುರು ಮಾಡಿದ ಮೇಲೇ ಗೊತ್ತಾಗೋದು ಏನೋ ಬೇಳೆ ಬೇಯ್ತಾ ಇದೆ ಇಲ್ಲಿ. ಆದರೆ ಸ್ವಲ್ಪ ದೂರದೃಷ್ಟಿ ಮತ್ತು ಚುರುಕು ಬುದ್ಧಿಯವನಾದರೆ ಮಾತ್ರ ಅವನ ಇಲ್ಲ ಅಂದರೆ ಅಷ್ಟೊತ್ತಿಗೆ ಹೊಡೆದಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಈ ಮಧ್ಯದಲ್ಲಿ ಹೊಡೆದಾಟ ತಂದಿಟ್ಟವನಿದ್ದಾನಲ್ವ, ಅವನ ಕೆಲಸ ಆರಾಮಾಗಿ ಮಾಡ್ತಾ ಇರ್ತಾನೆ. ಇಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ಭಾಷೆಯ ಹೆಸರಿನಲ್ಲಿ, ಗಡಿಯ ಹೆಸರಿನಲ್ಲಿ, ಹುಟ್ಟಿದ ಸ್ಥಳದ ಹೆಸರಿನಲ್ಲಿ ಏನೇನೇನೇನೇನೋ ಗಲಾಟೆ ಗುಂಪುಗಳನ್ನು ಹಚ್ಚಿ ಅವರ ಕೆಲಸ ಏನು ಬೇರೆ ಮಾಡಿಕೊಳ್ಬೇಕೋ ಅದನ್ನು ನೆಮ್ಮದಿಯಾಗಿ ಮಾಡ್ತಿರ್ತಾರೆ. ಅದರಿಂದಾಗಿ ಮಾತು ಕೇಳಿದ ತಕ್ಷಣವೇ ರಿಯಾಕ್ಟ್ ಆಗೋದು ಬಹಳ ಅಪರಾಧ ಅನ್ನೋದಕ್ಕಿಂತ ಅಪಾಯ. ಅದನ್ನು ಇಬ್ಬರು ಇಲ್ಲಿ ಅಂಥವ್ರೆ. ಅದರಿಂದಾಗಿ ಇಲ್ಲಿ ಯಾರಿಗೇನು ಅಪಾಯ ಆದರೂ ಸಮಸ್ಯೆ ಲೋಕಕ್ಕಾಗತ್ತೆ ಅನ್ನೋದನ್ನು ಮುಂದೆ ನಾವು ನೋಡ್ತೇವೆ. ಒಟ್ಟಂತೂ ಹೀಗೆ ಹೇಳಿ ಮುಂದೆಯೂ ಇಂಥದ್ದೇ ಅಪರೂಪದ ಒಳ್ಳೊಳ್ಳೆ ಮಾತುಗಳನ್ನು ಮತ್ತು ಹೇಳ್ತಾನೆ.